ಎಲ್ರಿಗೂ ನಮಸ್ಕಾರ. ವಿ ಕೆ ಅಡ್ಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಗ್ತಾ ಇತ್ತು ಪ್ರಸನ್ನ ಥಿಯೇಟ್ರಲ್ಲಿ. ಅದರ ಪ್ರಯುಕ್ತ ಕಲ್ಯಾಣ ನಗರದ ವಿಷ್ಣು ಅಭಿಮಾನಿಗಳ ಸಂಘದಿಂದ ಇವತ್ತು ಒಂದು ಆಟೋ ಮೂಲಕ ಸ್ಟಾರ್ ಮೆರವಣಿಗೆ, ಅಂದರೆ ಸ್ಟಾರ್ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಹಳೆ ಕಾಲದಲ್ಲಿ ಥಿಯೇಟ್ರ್ಗಳ ಮುಂದೆ ಸ್ಟಾರ್ಗಳನ್ನ ಕಟ್ತಾ ಇದ್ರು. ಈಗ ಆ ಪರಂಪರೆ ಇಲ್ಲ. ಬರೀ ಒಂದು ಕಟೌಟ್ ನಿಲ್ಸೋಕ್ಕೆ ದುಡ್ಡು ಖರ್ಚಾಗುತ್ತೆ ಅಂದ್ಬಿಟ್ಟು ಒದ್ಲಾಡ್ತಾ ಇದ್ದಾರೆ ಈಗಿನ ಪರಿಸ್ಥಿತಿಲಿರೋ ಕೆಲವೊಬ್ರು. ಆಗ ಥಿಯೇಟ್ರ್ ಹತ್ರ ಹೋದರೆ ನೂರಾರು ಸ್ಟಾರ್ಗಳನ್ನ ನೋಡ್ಬೋದಿತ್ತು. ಆ ಸ್ಟಾರ್ಗಳ ಜೊತೆ ಫೋಟೋಗಳು, ಈ ನಾಯಕರ ಫೋಟೋಗಳು ಇರೋದು ಎಲ್ಲ, ಆ ಸಂಭ್ರಮನೇ ಬೇರೆ ಇರೋದು. ಈಗ ವಿಷ್ಣು ಸರ್ ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರ ಪ್ರಯುಕ್ತ ನಾವು ಅಂದರೆ ಮೂಡ್ಲುಪಾಳ್ಯದ ಕಲ್ಯಾಣ ನಗರದ ವಿಷ್ಣು ಅಭಿಮಾನಿಗಳ ಸಂಘದಿಂದ ಒಂದು ಪ್ರಸನ್ನ ಥಿಯೇಟ್ರ್ವರೆಗೂ ಒಂದು ಮೆರವಣಿಗೆ ಹೋಗೋಣ ಅಂತ ನಮ್ಮ ತಂಡದಿಂದ, ಅಂದರೆ ಕೇಶವ್ ಅವರ ತಂಡದಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಮೆರವಣಿಗೆ ಶುರು ಆದರೆ ಅಪ್ ಟು ಪ್ರಸನ್ನ ಥಿಯೇಟ್ರ್ವರೆಗೂ ನಮ್ಮ ಜರ್ನಿ ಇರುತ್ತೆ. ಅಂದರೆ ತುಂಬ ಜನ ಏನಿರಲಿಲ್ಲ, ನಾವು ಸಿಂಪಲ್ಲಾಗಿ ಒಂದು, ಅಂದರೆ ಅಭಿಮಾನ ಮನಸ್ಸಲ್ಲಿರಬೇಕು, ಯಾರೋ ಬರಲಿ ಅಂತ ವೆಯ್ಟ್ ಮಾಡಬಾರ್ದು. ಇದ್ದಷ್ಟು ಏನು ಜನ ಇದ್ದೀವಿ ಅಷ್ಟೇ ಜನ ಒಂದು ಮೆರವಣಿಗೆ ಹೋಗೋಣ, ವಿಷ್ಣು ಸರ್ ಸಿನಿಮಾಗೆ ಶುಭ ಹಾರೈಸೋಣ ಅಂತ ಅಲ್ಲಿಂದ ನಾವು ಪ್ಲ್ಯಾನ್ ಮಾಡಿಕೊಂಡು ಹೊರಡೋಕ್ಕೆ ಶುರು ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಮೂಡ್ಲುಪಾಳ್ಯದ ಜನ ಎಲ್ಲ ಸಪೋರ್ಟ್ ಮಾಡಿದ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ ಇವತ್ತು. ಹೇಳಿ, ಈ ದಿನ ಖುಷಿ ಆಯ್ತಾ ಇದೆ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಪ್ಪಾಜಿ ಅವರು ಅಂತೀವಿ. ಅವ್ರದ್ದು ಕೋಟಿಗೊಬ್ಬ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ಬಿಡುಗಡೆ ಆಗ್ತದೆ. ಅದಕ್ಕೆ ನಮ್ಗೆಲ್ಲರಿಗೂ, ನಮ್ಮ ಕನ್ನಡಿಗರಿಗೂ ಸಂತೋಷ. ಕನ್ನಡಿಗಾಗಿ ಹೋರಾಡಿದ ವಿಷ್ಣುವರ್ಧನ್ ಅವ್ರಿಗೂ ಜೈವಾಗಲಿ. ಅವ್ರು ಬಾಳು ಇನ್ನು ಶಾಂತಿ ಸಿಗಲಿ ಅವ್ರಿಗೆ ಇನ್ನು ಮುಂದೆ. ನಮ್ಮ ಎಲ್ಲ ಭಕ್ತಾದಿಗಳಿಗೂ ಸಂತೋಷ ಕೊಟ್ಟಿದ್ದಂಥ ವಿಷ್ಣುವರ್ಧನ್ಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ, ಎಲ್ಲ ಕೋಟಿಗೊಬ್ಬ ಪಿಕ್ಚರು ಮತ್ತೊಂದ್ಸರಿ ನೋಡಿ ಶತ ದಿನೋತ್ಸವ ಆಚರಿಸ್ಲಿ ಅಂತ ನಾವು ಹಾರೈಸಿಕೊಡ್ತಾ ಕೇಳ್ಕೊಳ್ತಿದ್ವಿ. ಜೈ ವಿಷ್ಣುವರ್ಧನ್ ಜಿ, ಜೈ ಭಾರತ್. ಇಲ್ಲಿಂದ ಪೂಜೆ ಎಲ್ಲ ಮುಗೀತು. ಅಲ್ಲಿಂದ ಮೆರವಣಿಗೆ ಶುರು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಈಗ ನಮ್ಮ ಮೆರವಣಿಗೆ ಶುರು. ಇಲ್ಲಿಂದ ಡೈರೆಕ್ಟಾಗಿ ನಾಗರಬಾವಿ ಸರ್ಕಲ್ವರೆಗೂ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಒಂದು ಮೆರವಣಿಗೆ ಮಾಡಿಕೊಂಡು ಆ ಮೆರವಣಿಗೆ ಮೂಲಕ ಅಲ್ಲಿಂದ ನೆಕ್ಸ್ಟು ಪ್ರಸನ್ನ ಥಿಯೇಟ್ರಿಗೆ ಹೋಗೋವಂಥ ಪ್ಲ್ಯಾನ್ ಆಲ್ರೆಡಿ ಆಗಿತ್ತು. ಮೆರವಣಿಗೆ ಮಾಡೋಣ ಬನ್ನಿ, ನಮ್ಮ ವಿಷ್ಣು ಸರ್ ಕೋಟಿಗೊಬ್ಬ ಸಿನಿಮಾನ ಮತ್ತೊಮ್ಮೆ ಸಕ್ಸಸ್ ಮಾಡೋಣ ಅಂತ ಹೇಳ್ತಾ ಈ ಜರ್ನಿ ಶುರು ಮಾಡೋಣ. ಬನ್ನಿ ಹೊರಡೋಣ. ಫೈನಲ್ ಆಗಿ ಪ್ರಸನ್ನ ಥಿಯೇಟ್ರ್ ಮುಂದೆ ಬಂದ್ವಿ. ವಿಷ್ಣು ಸಾರ್ದು ಕಟೌಟ್ಗಳು ನೋಡಿ ನಿಜವಾಗ್ಲೂ ಒಂಥರ ಫುಲ್ ಎಮೋಷ್ನಲ್ ಆಗೋಯ್ತು. ಅಂದರೆ ನಮ್ಮ ವಿಷ್ಣು ಸರ್ ಈಗಲೂ ಇದ್ದಿದ್ರೆ ಅವ್ರ
ಕ್ರೇಜ್ ಇನ್ನೂ ಯಾವ ಲೆವೆಲ್ಗಿರೋದು ಅಂತ. ಅವರು ನಿಜವಾಗ್ಲೂ ನಮ್ಮ ಜೊತೆ ಇಲ್ಲ ಅಂತ ಅನ್ಸೋದೇ ಇಲ್ಲ. ಈ ಅಭಿಮಾನ, ಈ ಕ್ರೇಜು, ಆಮೇಲೆ ಅವು ಅನ್ನದಾನ ಮಾಡ್ತಾ ಇರೋದು, ಆಮೇಲೆ ಅವ್ರ ಫ್ಯಾನ್ಸು ಇನ್ನೂ ಅವ್ರ ಮನಸ್ಸಲ್ಲಿ ಇನ್ನೂ ಜೀವಂತವಾಗಿ ಇಟ್ಕೊಂಡಿರೋದು, ಇವೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಕಲಾವಿದರಿಗೆ ಯಾವತ್ತೂ ಸಾವೇ ಇಲ್ಲ ಅನಿಸುತ್ತೆ. ನಾವು ತೊಗೊಂಬಂದಿರೋ ಸ್ಟಾರ್ನ ಈಗ ಇಳಿಸ್ಬಿಟ್ಟು ಮೇಲ್ಗಡೆ ಕಟ್ಟೋಂಥ ಪ್ಲ್ಯಾನ್ ಮಾಡಿದ್ದೀವಿ ಆಲ್ರೆಡಿ. ಈಗ ಈ ಸ್ಟಾರ್ನ ಇಳಿಸ್ಬೇಕು. ಈ ಸ್ಟಾರು ಅಂದಿದ ತಕ್ಷಣ ಎಲ್ಲರಿಗೂ ಗಮನ ಸೆಳೆದಿದ್ದೇನೆ ಅಂದರೆ, ಸುಮಾರು ಒಂದು 20 ವರ್ಷ 15 ವರ್ಷದಿಂದ ಈ ಥರ ಸ್ಟಾರ್ಗಳು ಕಟ್ತಾಯಿದ್ರು ಅಂದ್ಬಿಟ್ಟು ಆ ಸ್ಟಾರ್ನ ಸಿಕ್ಕಾಪಟ್ಟೆ ಜನ ನೋಡಿ ಎಂಜಾಯ್ ಮಾಡಿದ್ರು. ನಿಜವಾಗ್ಲೂ ಕೆಲವೊಬ್ಬರಂತೂ ಅದನ್ನು ಎತ್ತಿ ಮುದ್ದಾಡೋ ಲೆವೆಲ್ಗೆ ಹೋಗ್ಬಿಟ್ರು. ಹಳೆಯ ನೆನಪುಗಳು ಮತ್ತೆ ಕಾಡ್ತಾ ಇದ್ದಾವೆ ನಮಗೆ ಅಂತ. ನಿಜವಾಗ್ಲೂ ನಮಗೂ ಒಂಥರ ಖುಷಿ ಆಯಿತು. ಅಂದರೆ ಒಂದು ಸ್ಟಾರು ಅಂದರೆ ಒಬ್ಬ ಮನುಷ್ಯ ಒಂದು ಸ್ಟಾರ್ ಗಿರಿ ಪಡೆಯೋಕ್ಕೆ ತುಂಬ ಕಷ್ಟಪಡ್ತಾನೆ. ಆ ಸ್ಟಾರ್ ಗಿರಿ ಪಡೆದ ಮೇಲೆ ಅದನ್ನು ಉಳಿಸ್ಕೋಬೇಕು ಅಂತ ಇನ್ನೂ ಸ್ಟ್ರಗಲ್ ಮಾಡ್ತಾನೆ ಇರ್ತಾನೆ. ಅಂಥದ್ರಲ್ಲಿ ನಮ್ಮ ವಿಷ್ಣು ದಾದಾ ಅವರು ಬದುಕಿರೋವರೆಗೂ ಅವರು ಸ್ಟಾರ್ ಆಗೇ ಬದುಕಿದ್ರು. ಅವ್ರ ಅಭಿಮಾನಿಗಳನ್ನ ನೋಡ್ತಾ ಇದ್ದೀರಾ ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ, ಯಾವ ರೀತಿ ಖುಷಿಯಾಗಿದ್ದಾರೆ. ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡಿದ್ದೀವ ಅನ್ನೋದೊಂದು ಕಾಡುತ್ತೆ ಈಗಲೂ. ನೋಡಿ ಥಿಯೇಟ್ರ್ ಮುಂದೆ ಈ ಸಂಭ್ರಮ ನೋಡ್ತಾ ಇದ್ರೇ ಅರ್ಥ ಆಗುತ್ತೆ ವಿಷ್ಣು ಸಾರು ಇನ್ನೂ ಎಷ್ಟು ಜೀವಂತವಾಗಿದ್ದಾರೆ ಅಂತ. ಕನ್ನಡ ಚಿತ್ರರಂಗಕ್ಕೆ ಇವರು ಮಾಡಿರೋಂಥ ಸಾಧನೆ ಕಡಿಮೆ ಏನಲ್ಲ. ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳು ಇವರು ಆಕ್ಟ್ ಮಾಡಿ ದಿ ಬೆಸ್ಟ್ ಸಿನಿಮಾಗಳನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರೋದು. ಆದರೂ ಇವ್ರಿಗಾಗಿರೋ ಅವಮಾನಗಳು ನಿಜವಾಗ್ಲೂ ಈಗಲೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಯಾಕಂದರೆ ಒಂದು ಸಮಾಧಿಗೆ ಜಾಗ ಕೊಡದೆ ಅವಮಾನ ಮಾಡಿದ್ರಲ್ಲ, ಅದಕ್ಕಿಂತ ಅವಮಾನ ಬೇರೆ ಯಾವುದೂ ಇಲ್ಲ ಒಬ್ಬ ಕಲಾವಿದ್ರಿಗೆ ಮಾಡೋದು. ಹುಡ್ದಾಗ ಎಷ್ಟು ಬೆಲೆ ಕೊಡ್ತೀವೋ ಅವ್ರು ಇಲ್ದಿದ್ದಾಗೂ ಅಷ್ಟೇ ಬೆಲೆ ಕೊಡಬೇಕು. ನೋಡ್ತಾ ಇದ್ದೀರಾ ಒಬ್ಬ ಅಭಿಮಾನಿ ಎಷ್ಟು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಅಂತ. ನಿಜವಾಗ್ಲೂ ಇವೆಲ್ಲ ನೋಡ್ತಾ ಇದ್ದರೆ ಕಲಾವಿದರಿಗೆ ಕೈ ಎತ್ತಿ ಮುಗಿಬೇಕು, ಅಷ್ಟು ಗೌರವ ಕೊಡಬೇಕು. ಅವರು ಅಭಿಮಾನಕ್ಕೆ ನಿಜವಾಗ್ಲೂ ಅದು ಎಷ್ಟು ಹೊಗಳಿದ್ರೂ ಕಷ್ಟನೇ. ಇನ್ನೇನು ಹೇಳೋದು ವಿಷ್ಣು ಸಾರ್ ಬಗ್ಗೆ. ಇನ್ನೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಹೆಚ್ಚಿನ ಗೌರವ ಸಿಗಬೇಕು. ಅವರಿಲ್ಲ ಅಂದ್ಬಿಟ್ಟು ಅವ್ರ ಆದರ್ಶಗಳನ್ನ ಪಾಲಿಸದೇ ಇರಬಾರ್ದು. ಯಾಕಂದರೆ ಅವ್ರು ಮಾಡಿರೋಂಥ ಸಿನಿಮಾಗಳು, ಅವರು ನಡೆದಿರೋಂಥ ದಾರಿಗಳು, ಅವ್ರು ಮಾಡಿರೋಂಥ ಸಹಾಯಗಳು ತುಂಬಾ ಇದ್ದಾವೆ. ಅವೆಲ್ಲ ಬೆಳಕಿಗೆ ಯಾರೂ ತಂದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಬಿಡಿ. ಕರ್ಣ ಅಂತ ಏನು ಹೆಸರಿಟ್ಕೊಂಡಿದ್ರೋ ಅದಕ್ಕೆ ತಕ್ಕನಾಗಿ ನಮ್ಮ ವಿಷ್ಣು ಸಾರು ಜೀವನ ಮಾಡಿಕೊಂಡು ಲೈಫ್ ಲಾಂಗ್ ಬದುಕಿದ್ದು. ಅವ್ರ ಕೊನೆ ವರ್ಷರು ಇರೋವರೆಗೂ ಬೇರೆಯವ್ರಿಗೋಸ್ಕರನೇ ಬಿಟ್ಟಿದ್ದು. ಆಮೇಲೆ ತ್ಯಾಗ ಮಾಡಿರೋದಾಗಿರಲಿ, ಅವ್ನು ಬೆಳೀಲಿ ಇವ್ನು ಬೆಳೀಲಿ ಅಂತ ಬದುಕಿದ್ದೇ ಆಗೋಯ್ತು. ಒಟ್ಟಿನಲ್ಲಿ ಅವ್ರಿಗೆ ನಮ್ಮ ಚಿತ್ರರಂಗ ಇನ್ನೂ ಸ್ವಲ್ಪ ಒಳ್ಳೆ ಬೆಲೆ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಅವರು ಇಲ್ದಿದ್ದಾಗ ಯಾಕೆ ಈ ರೀತಿ ತಾರತಮ್ಯ ಮಾಡಿದ್ರೋ ಗೊತ್ತಿಲ್ಲ. ಇರಲಿ, ಮುಂದಿನ ದಿನಗಳಲ್ಲಿ ವಿಷ್ಣು ಸಾರ್ ಮೊಮ್ಮಗನೂ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಿದ್ದಾರೆ. ಅವ್ರಿಗೂ ಅಷ್ಟೇ ವಿಷ್ಣು ಸಾರ್ಗೆ ಏನು ನಾವು ಸಪೋರ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ಸಪೋರ್ಟು ಅವ್ರ ಮೊಮ್ಮಗನ ಕೊಡಬೇಕು. ದಿ ಬೆಸ್ಟ್ ಸಿನಿಮಾಗಳು ಅವರು ಕೊಡಲಿ ಅಂತ ನಾವು ಕೇಳ್ಕೊಳ್ಳೋಣ. ನಮ್ಮ ಚಾನಲ್ ಮೂಲಕ, ವಿಕೆ ಅಡ್ಡಾ ಚಾನಲ್ ಮೂಲಕ ಕೇಳ್ಕೊಳ್ಳೋಣ. ಖುಷಿ ಆಗುತ್ತೆ ಇವೆಲ್ಲ ನೋಡೋಕ್ಕೆ. ನೀವಂತೂ ಈ ಸಿನಿಮಾ ಮತ್ತೊಮ್ಮೆ ನೋಡಿದರೆ ನಿಮ್ಗೆ ಯಾವ ರೀತಿ ಥಿಯೇಟ್ರಲ್ಲಿ ಆ ಫೀಲ್ ಆಯಿತು ಅಂತ ನೀವು ಹೇಳಿ. ನೋಡ್ತಾ ಇದ್ದೀರಲ್ಲ, ನಮ್ಮ ಸ್ಟಾರ್ನ ಎತ್ಕೊಂಡು ಈಗ ಕಟ್ಟಕ್ಕೆ ಹೋಗ್ತಾಯಿದ್ದೀವಿ. ಆ ಸ್ಟಾರ್ ಅಂದಿದ ತಕ್ಷಣವೇ ಒಂಥರ ಖುಷಿ ಆಗುತ್ತೆ ರೀ ಇವೆಲ್ಲ ನೋಡಬೇಕು ಅಂದರೆ. ಹಳೆಯ ದಿನಗಳು ಮತ್ತೆ ಕಾಡುತ್ತೆ. 90s 2000 ಇಸ್ವಿಲಿ ನಾವೆಲ್ಲ ಈ ಥರ ಸ್ಟಾರ್ಗಳನ್ನ ಥಿಯೇಟ್ರ್ ಮುಂದೆ ಕಟ್ಟಿದ್ದನ್ನು ನೋಡ್ತಾ ಇದ್ವಿ, ನಾವು ಕಟ್ತಾ ಇದ್ವಿ. ಸುಮಾರು ಜನ ಅದ್ರ ಜೊತೆ ಸೆಲ್ಫಿ ತೊಗೊಂಡ್ರು, ಫೋಟೋಸ್ ತೊಗೊಂಡ್ರು, ಸಿಕ್ಕಾಪಟ್ಟೆ ಖುಷಿನೂ ಆದರು. ಇಲ್ಲಿ ನೋಡಿ ವಿಷ್ಣು ಸರ್ ಹಳೆಯ ಸಿನಿಮಾಗಳನ್ನ ಎಲ್ಲ ಪೋಸ್ಟ್ಗಳನ್ನು ಇಲ್ಲಿ ನಾವು ನೋಡ್ಬೋದು. ಅವರ ಫ್ಯಾನ್ಸು, ಅಭಿಮಾನಿಗಳು ತೊಗೊಂಬಂದು ಅಂಟಿಸಿರೋದು ಆಗಿರ್ಬೋದು. ಆಲ್ರೆಡಿ ಫಸ್ಟ್ ಶೋ ಅಂದರೆ ಬೆಳಗಿನ ಶೋ ಫುಲ್ ಹೌಸ್ಫುಲ್ ಆಗಿದೆ. ಈಗ 2ನೇ ಶೋಗೆ ಜನ ಈಚೆ ನಿಂತಿರೋದು. ಒಟ್ಟಿನಲ್ಲಿ ಸಿನಿಮಾ ಅಂತೂ ಸೂಪರ್ ಆಗಿದೆ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು.